ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ವೀಟ್ ಫ್ಲೋರ್ ಗೋಧಿ ಹಿಟ್ಟು ಹಾಕಿ ತರಕಾರಿ ಎಲ್ಲ ಹಾಕಿ ಪಡ್ಡು ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನಿಲ್ಲಿ ಒಂದು ಪಾತ್ರದಲ್ಲಿ 2 ಕಪ್ ಗೋಧಿ ಹಿಟ್ಟು ವೀಟ್ ಫ್ಲೋರ್ ಹಾಕಿಟ್ಟಿದ್ದೀವಿ. ಇನ್ನೊಂದು ಅರ್ಧ ಕಪ್ ಮೊಸರು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು ಚಿಕ್ಕದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದ್ದು ಹಾಕೋಣ. ಕ್ಯಾರೆಟು, ಬೀನ್ಸು, ಕ್ಯಾಬೇಜ್ ಎಲ್ಲ ಕಟ್ ಮಾಡಿದ ಹಾಕೋಣ. ಕ್ಯಾರೆಟು, ಬೀನ್ಸು, ಕ್ಯಾಬೇಜ್ ಎಲ್ಲ ಸಣ್ಣಾಗಿ ಹೆಚ್ಚಬೇಕು. ಕೊತ್ತಂಬರಿ ಸೊಪ್ಪು ಹಾಕೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕೋಣ. ಈಸಿಯಾಗಿರುತ್ತೆ. ಅಕ್ಕಿ ನೆನೆ ಹಾಕೊಂಡು ಮರೆತು ಬಿಟ್ಟು ಬೇಗ ರೆಡಿ ಹಾಕೋ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಲ್ಲೂ ಸ್ನ್ಯಾಕ್ಸ್ ಬಾಕ್ಸಲ್ಲೆಲ್ಲ ಇದು ಹಾಕಿ ಕೊಡಬೇಕು. ಇದು ಹೆಲ್ತಿ ಇರುತ್ತೆ. ಗೋಧಿ ಹಿಟ್ಟುಲ್ವಾ ಹಾಕೊಂಡು ಎಲ್ಲ ತರಕಾರಿ ನಿಮಗೆ ಯಾವುದೆಲ್ಲ ತರಕಾರಿ ಇಷ್ಟ ಅಂದರೆ ಅದೆಲ್ಲ ಹಾಕಬೇಕು. ನೀವು ಬೇಕಾದ್ರೆ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಹಾಕೋಣ. ಹಿಟ್ಟು ಈಗ ರೆಡಿಯಾಗಿದೆ ನೋಡಿ. ಒಂದು ಇಡ್ಲಿ ಬ್ಯಾಟ್ರ್ ಇಲ್ವಾ, ಇಡ್ಲಿ ಹಿಟ್ಟು ಇಲ್ವಾ, ಆ ಕನ್ಸಿಸ್ಟೆನ್ಸಿಲೇ ರೆಡಿ ಹಾಕಿಡಬೇಕು ನೋಡ್ರಿ. ಸ್ವಲ್ಪ ಏನೋ ಪೌಡ್ರ್ ಹಾಕ. ನಿಂದು ಕೈಯಲ್ಲಿ ಏನೋ ಪೌಡ್ರ್ ಇದೆಯಾ, ಇಲ್ಲ ಅಂದ್ರೆ ಸ್ವಲ್ಪ ಅಡುಗೆ ಸೋಡಾ ಹಾಕ. ಏನೋ ಪೌಡ್ರ್ ಹಾಕಿ ಸ್ವಲ್ಪ ನೀರು ಹಾಕೋಣ. ಎಲ್ಲ ಮಿಕ್ಸ್ ಹಾಕೋಣ. ಈಗ ನಮ್ಮದು ಪಡ್ಡು ಪಾನ್ಲಿ ಸ್ವಲ್ಪ ಆಯಿಲ್ ಹಾಕಿಟ್ಟಿದ್ದೀವಿ. ರೆಡಿ ಹಾಕೋಣ. ಹಿಟ್ಟು ಹಾಕಿಟ್ಟಿದ್ದೀವಿ. ಒಂದು ಸೈಡ್ ರೆಡಿ ಆಗೋಣ, ತಿರುಗಿ ಹಾಕೋಣ. ಈಗ ಒಂದು ಸೈಡ್ ರೆಡಿಯಾಗಿ ಒಂದು ಸೈಡ್ ತಿರುಗಿಸಿ ಹಾಕೋಣ. ಈಗ ನಮ್ಮದು ಪಡ್ಡು ರೆಡಿಯಾಗಿದ್ದು. ಗೋಧಿ ಹಿಟ್ಟು ಹಾಕಿ ಪಡ್ಡು ರೆಡಿ ಹಾಕಿಲ್ವಾ, ಈ ರೀತಿಲೆಲ್ಲ ಒಂದು ರೆಡಿ ಹಾಕೋಣ. 2 ಸೈಡು ತಿರುಗಿ ಹಾಕಿ ರೆಡಿ ಹಾಕಿಟ್ಟಿದ್ದೀವಿ. ಈಗ ನಮ್ಮದು ಪಡ್ಡು ಎಲ್ಲ ರೆಡಿಯಾಗಿದ್ದು. ಗೋಧಿ ಹಿಟ್ಟು ಹಾಕಿ ತರಕಾರಿ ಹಾಕಿ ಪಡ್ಡು, ಇನ್ಸ್ಟೆಂಟ್ ಪಡ್ಡು ರೆಡಿಯಾಗಿದೆ ನೋಡಿರಿ. ಒಳ್ಳೆ ಟೇಸ್ಟ್ ಇದನ್ನೇ. ಸಾರು ಏನು ಬೇಡ, ಸಾಂಬಾರು ಇದೆಯಾ ಅಂದರೆ ಒಳ್ಳೆಯದು. ನಿಮಗೆ ಏನು ಇದು ಸಾಯಂಕಾಲ ಟೀ ಜೊತೆ ಸುಮ್ಮನೆ ತಿನ್ನಬೇಕು, ಒಳ್ಳೆ ಟೇಸ್ಟಿಯಾಗಿರುತ್ತೆ. ನೀವೆಲ್ಲ ಒಂದು ಟ್ರೈ ಮಾಡಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಒಂದು ಶೇರ್ ಮಾಡಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ, ಸಾಫ್ಟಾಗಿರುತ್ತೆ.